ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡೈಲಿ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಟೆಂಪಲ್ಗೆ ಹೋಗಿದ್ವಿ, ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಆ್ಯಂಡ್ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅದು ಬೆಟ್ಟದ ಮೇಲೆ ಇರೋದು ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೋಗಿ ಹೂವು ಕೇಳೋರು ಕೇಳ್ತಾರೆ, ಏನಾದ್ರು ನಿಮ್ಗೆ ಏನಾದರೂ ಆಗಬೇಕಿದ್ರೆ ಹೂವು ಕೇಳಿಬಿಟ್ಟು ಏನೋ ಸ್ಟೆಪ್ಸ್ಗೆಲ್ಲ ಕುಂಕುಮ ಇಡ್ತೀನಿ ಆ ರೀತಿ ಎಲ್ಲ ಹರಕೆ ಹೊತ್ಕೊಂಡಿರೋರು ಇದ್ದಾರೆ. ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಮನೇಲಿ ಕೂಡ ಮೊದಲನ್ನು ಕರೆಸಿ ಪೂಜೆ ಮಾಡಿಸಿದ್ವಿ. ಈ ರೀತಿ ಪೂಜೆ ಆಯಿತು. ಇವತ್ತು ಫಸ್ಟ್ ಹೊಡಿತಾ ಇರೋದು. ರಮಣ ಗೋವಿಂದ ಗೋವಿಂದ ರಾಮ ಗೋವಿಂದ ಗೋವಿಂದ ರಮಣ ಗೋವಿಂದ 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 ಮುತ್ತಪ್ಪನ ಪದವೇ ಗೋವಿಂದ ಗೋವಿಂದ ಶರಣನ ಪದವೇ ಗೋವಿಂದ ಗೋವಿಂದ ತಿಮ್ಮಪ್ಪನ ಪದವೇ ಗೋವಿಂದ ಗೋವಿಂದ ಸ್ವಾಮಿನ ಪದವೇ ಗೋವಿಂದ ಗೋವಿಂದ ಸ್ವಾಮಿನ ಪದವೇ ಗೋವಿಂದ ಗೋವಿಂದ ಉದ್ಧಾರ ಮಾಡಪ್ಪ ಗೋವಿಂದ ಗೋವಿಂದ. ಅಲ್ಲಿ ದೇವ್ರನ್ನ ಹೋಗಿ ದೇವಸ್ಥಾನದಿಂದ ಕರ್ಕೊಂಬಂದು ಅಭಿಷೇಕ ಎಲ್ಲ ಮಾಡಿ ರೆಡಿ ಮಾಡಿದರು. ಆದರೆ ನಾವು ಬಿಡದಿಗೆ ಹೋಗಿದ್ವಿ. ನಾನು ಹೇಳಿದ್ನಲ್ಲ ಸ್ವಲ್ಪ ಬೋಟಿಗಲ್ಲಿ ಕೊಟ್ಟಿದ್ದೀನಿ ಅಂತ, ಅಲ್ಲೆಲ್ಲ ಡ್ರೆಸ್ ಇಸ್ಕೊಂಬರೋಷ್ಟ್ರಲ್ಲಿ ಲೇಟ್ ಆಗಿತ್ತು. ನಾವು ಬರೋಷ್ಟರಲ್ಲಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋ ಟೈಮ್ ಆಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಅದೇ ಒಂದು ಚಿಕ್ಕ ವಿಗ್ರಹ ಇತ್ತಲ್ಲ, ಅದನ್ನು ಕೂಡ ಬೇರೆ ಮನೆಗೆಲ್ಲ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿದ್ರು. ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಮಾಡಿಸಿದ್ರು. ಇದು ನಮ್ಮ ದೊಡ್ಡಮ್ಮವ್ರ ಮನೇಲಿ, ನಮ್ಮ ದೊಡ್ಡಪ್ಪವ್ರ ಮನೆಯಲ್ಲಿ ದೇವ್ರನ್ನ ಕೊಂಡಿಸಿದ್ದು. ನಮ್ಮ ಮನೇಲಿ ಸಿಂಪಲಾಗಿ ಈ ರೀತಿ ನಾನ್ ವೆಜ್ ಊಟ ಮಾಡಿ ಅಡುಗೆ ಎಲ್ಲ ಮಾಡಿ ದೇವ್ರನ್ನ ಕರ್ಕೊಂಬಂದಿದ್ದು ಮುತ್ತರಾಯನ. ಆ್ಯಂಡ್ ತುಂಬ ಚೆನ್ನಾಗೆಲ್ಲ ಪೂಜೆ ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ನೈಟು ನಮ್ಮನೇಲೆ ಊಟ ಮಾಡ್ಕೊಂಡು ಹೊರಟರು. ಆಮೇಲೆ ಬೆಳಗ್ಗೆ ಬಂದು ಪೂಜೆ ಎಲ್ಲ ತಿರ್ಗಾ ಮಾಡಿ ಬೆಳಗ್ಗೆ ನಾನ್ ವೆಜ್ ತಂದು ಎಡೆ ಇಟ್ಟು ದೇವ್ರಿಗೆ, ಮುತ್ತರಾಯ ಸ್ವಾಮಿಗೆ. ಅದು ನಮ್ಮ ಮನೆಯಿಂದ ಸ್ವಲ್ಪ ಒಂದು 20 ಕಿಲೋಮೀಟರ್ಸ್ ದೇವಸ್ಥಾನ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ಕರ್ಕೊಂಬಂದು ಎಲ್ಲ ಪೂಜಾರಿ ಅವರೆಲ್ಲ ಪೂಜೆ ಮಾಡಿಕೊಟ್ರು. ಆಮೇಲೆ ನೈವೇದ್ಯಲ್ಲಿ ಹೋಳಿ ಮಾಡ್ತಾರಲ್ವ, ಅದನ್ನೆಲ್ಲ ಮಾಡಿ ನೈವೇದ್ಯಕ್ಕೆ ಕಜ್ಜಾಯ ಎಲ್ಲ ಮಾಡಿ ರಸಾಯನ ಎಲ್ಲ ಮಾಡಿದರು. ಆಮೇಲೆ ಈ ಥರ ಹೋಳಿ ಆಡಿದ್ರು, ಚೆನ್ನಾಗಿತ್ತು. ಆಮೇಲೆ ಐದು ಮಾಡುತ್ತಣ್ಣ ನಂಗೆ ಮಾಡೋದು
ಇಲ್ಲೇ ಯಾಕೆ ಕೊಡ್ತಾರೆ?